ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ಕಾನ್ಸೂರಿನ ಇಂದಿರಾ ಗಾಂಧಿ ವಸತಿ ನಿಲಯದಲ್ಲಿ ಆತ್ಮಹತ್ಯೆ ಮಾಡಿಕೊಂಡ ವಿದ್ಯಾರ್ಥಿಗೆ ನ್ಯಾಯ ದೊರಕಿಸಬೇಕು ಹಾಗೂ ಕುಟುಂಬಕ್ಕೆ ಸೂಕ್ತ ಪರಿಹಾರ ನೀಡಬೇಕೆಂದು ಆಗ್ರಹಿಸಿ ಎಬಿವಿಪಿ ಕಾರ್ಯಕರ್ತರು ಇಂದು ಶಿರಸಿಯಲ್ಲಿ ಪ್ರತಿಭಟನೆ ನಡೆಸಿದರು. ಈ ವೇಳೆ ಪೊಲೀಸರು ಹಾಗೂ ಎಬಿವಿಪಿ ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿ ಕೂಡ ನಡೆದು ಕೆಲಕಾಲ ಗೊಂದಲ ಸೃಷ್ಟಿಯಾಗಿತ್ತು. ಬಳಿಕ ತಹಶೀಲ್ದಾರ್ಗೆ ಪ್ರತಿಭಟನಾಕಾರರು ಮನವಿ ಸಲ್ಲಿಸಿದರು. ಕಾನ್ಸೂರಿನ ಇಂದಿರಾ ಗಾಂಧಿ ವಸತಿ ನಿಲಯದಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿರುವ ವಿದ್ಯಾರ್ಥಿಯ ಸಾವಿನ ಪ್ರಕರಣಕ್ಕೆ ನ್ಯಾಯ ದೊರಕಿಸಬೇಕೆಂದು ಆಗ್ರಹಿಸಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ವತಿಯಿಂದ ಶಿರಸಿಯ 5 ರಸ್ತೆ ಸರ್ಕಲ್ನಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಧರಣಿಗೆ ಅವಕಾಶ ನೀಡಿಲ್ಲ ಎಂಬ ಕಾರಣಕ್ಕೆ ಪೊಲೀಸರು ಹಾಗೂ ಎಬಿವಿಪಿ ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿ ನಡೆದು ಸ್ಥಳದಲ್ಲಿ ಕೆಲಕಾಲ ಗೊಂದಲದ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಆದರೆ ಸಂಘರ್ಷಕ್ಕೆ ಅವಕಾಶ ನೀಡದೆ ಪ್ರತಿಭಟನಾಕಾರರು ಶಾಂತಯುತವಾಗಿ ತಮ್ಮ ಆಕ್ರೋಶ ಹೊರಹಾಕಿದರು. ಪ್ರತಿಭಟನೆಯ ಸುದ್ದಿ ತಿಳಿದು ಸ್ಥಳಕ್ಕೆ ಆಗಮಿಸಿದ ತಹಶೀಲ್ದಾರ್ ಪಟರಾಜ್ ಗೌಡ ಪ್ರತಿಭಟನಾಕಾರರಿಂದ ಮನವಿ ಸ್ವೀಕರಿಸಿದರು. ಮೃತ ವಿದ್ಯಾರ್ಥಿಯ ಸಾವಿನ ಕುರಿತು ಸಮಗ್ರ ತನಿಖೆ ನಡೆಸಬೇಕು ಹಾಗೂ ಕುಟುಂಬಕ್ಕೆ ನ್ಯಾಯ ದೊರಕಿಸಬೇಕೆಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು. ಪ್ರತಿಭಟನೆಯ ನೇತೃತ್ವವನ್ನು ಎಬಿವಿಪಿ ತಾಲೂಕು ಅಧ್ಯಕ್ಷ ಸಂಜಯ್ ಗಾಂವ್ಕರ್ ವಹಿಸಿದ್ದರು. ಇನ್ನು ಇದೇ ವೇಳೆ ಪ್ರತಿಭಟನೆಯಲ್ಲಿ ಭಾಗವಹಿಸಿದ ಮೃತ ವಿದ್ಯಾರ್ಥಿಯ ತಾಯಿ ತನ್ನ ಮಗನ ಸಾವಿನ ಹಿಂದಿನ ಸತ್ಯ ಹೊರಬರಬೇಕು ಹಾಗೂ ನ್ಯಾಯ ದೊರಕಿಸಿಕೊಡಬೇಕೆಂದು ಅಧಿಕಾರಿಗಳಿಗೆ ಭಾವನಾತ್ಮಕ ಮನವಿ ಮಾಡಿದರು. ಮನವಿ ಸ್ವೀಕರಿಸಿದ ತಹಶೀಲ್ದಾರ್ ಪ್ರಕರಣದ ಕುರಿತು ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವ ಭರವಸೆ ನೀಡಿದರು. ಸ್ಥಳೀಯ ಶಾಸಕರಿಗೆ ಪ್ರಶ್ನೆ ಎತ್ತಿದ್ದೆ ನಾನು ಹೋಗಿ, ಏನಾಗ್ತದೆ ವಿದ್ಯಾರ್ಥಿ ನಾಯಕರನ್ನ ಒಂದೇ ಒಂದಿನ ಕೂಡ ನೀವು ಕರೆದು ಮೀಟಿಂಗ್ ಅನ್ನು ತಗೊಂಡಿಲ್ಲ. ಹಾಸ್ಟೆಲ್ಗಳ ಪರಿಸ್ಥಿತಿ ತೀವ್ರ ಖಂಡನೀಯವಾಗಿದೆ. ಇವತ್ತು ಅಲ್ಲಿ ನೀವು ಕುಡಿಯೋ ನೀರಿನ ವ್ಯವಸ್ಥೆ ಇರಬಹುದು, ಬೇಕಾದಂತ ಹೆಣ್ಣು ಮಕ್ಕಳಿಗೆ ಬೇಕಾದಂತ ಸ್ಯಾನಿಟರಿ ಪ್ಯಾಡ್, ಬರ್ನಿಂಗ್ ಮಷೀನ್ ಸಿಗ್ತಾ ಇಲ್ಲ ಹಾಸ್ಟೆಲ್ಗಳಲ್ಲಿ. ಆ ಸಮಸ್ಯೆಗಳನ್ನು ವಿದ್ಯಾರ್ಥಿನಿಯರೇ ಖುದ್ದಾಗ ನಮ್ಮ ಹತ್ರ ಬಂದು ಹೇಳಿದ್ರು. ಆದ್ರೂ ಕೂಡ ಸ್ಥಳೀಯ ಶಾಸಕರ ಅವತ್ತು ಏನಂದ್ರೆ ಹಿಂದಿನ ಸರ್ಕಾರ ಏನ್ ಮಾಡಿತ್ತು ಅಂತ ಕೇಳುವಂತ ಒಂದು ಪ್ರಶ್ನೆಯನ್ನ ವಿದ್ಯಾರ್ಥಿ ಸಮುದಾಯ ಕೂಡ ಕೇಳಿದ್ರು. ನಾವು ಅದನ್ನ ಹೇಳಿದಾಗ ಯಾವುದೇ ರೀತಿ ಗಮನ ಹರಿಸಲಿಲ್ಲ. ಇವತ್ತು ನೋಡ್ತಾ ಇದ್ದೇವೆ ಹಾಸ್ಟೆಲ್ಗಳಲ್ಲಿ ಪರಿಸ್ಥಿತಿ ಯಾವ ರೀತಿ ಇದೆ, ಶಿರ್ಸಿಲೇ ಈ ರೀತಿ ಪರಿಸ್ಥಿತಿ ಇದೆ ಅಂತ ಅಂದಾಗ ನಾವು ಹಾಸ್ಟೆಲ್ ವಿಸಿಟಿಗೆ ಹೋಗ್ತೇವೆ ಅಂದಾಗ ಬೇಡ ಅಂದ್ರು. ಈಗ ಕರ್ನಾಟಕ ರಾಜ್ಯದಾದ್ಯಂತ ಬೆಳಕಿಗೆ ಬರ್ತಾ ಇದೆ. ಒಂದು ಕುಲಬರ್ಗಿ ವಿಶ್ವವಿದ್ಯಾನಿಲಯದಲ್ಲೂ ನಿನ್ನೆ ನೋಡಿದಿರಿ, ಹಾಗೂ ಶಿರ್ಸಿ ಅಂತ ಒಂದು ನಗರದಲ್ಲೂ ಕೂಡ ಎರಡೆರಡು ಪ್ರಕರಣಗಳು ಇವತ್ತು ನಡೆದಿದೆ. ಆದ ಕಾರಣದಿಂದಾಗಿ ಇದಕ್ಕೆಲ್ಲ ಕಾರಣಕರ್ತರು ಸಂಬಂಧಪಟ್ಟ ಅಧಿಕಾರಿಗಳಿರ್ಬೋದು, ಸಂಬಂಧಪಟ್ಟ ಸರ್ಕಾರ ಇರ್ಬೋದು, ಸ್ಥಳೀಯ ಶಾಸಕರೇ ಕಾರಣರಾಗ್ತಾರೆ ಹೊರತು ಬೇರೆಯವ್ರ ಕಾರಣ ಆಗುದಿಲ್ಲ. ವಿದ್ಯಾರ್ಥಿಗಳ ನಾಯಕರ ಸಭೆಯನ್ನು ಕರೆದು ಆಗ್ತಾ ಇರುವಂತ ತೊಂದರೆಯನ್ನು ಕೇಳಿ ಈಗಾಗಲೇ ಅರ್ಧ ತಾಸು ಕಳೆದಿದೆ, ಆದ್ರೂ ಕೂಡ ತಹಶೀಲ್ದಾರ್ ಬರ್ತಾ ಇಲ್ಲ. ಈ ಕಾರಣದಿಂದಾಗಿ ರಸ್ತೆ ಮಧ್ಯದಲ್ಲಿ ಹಣೆ ಬರ ಯಾವ ರೀತಿ ಬಂದಿದೆ ನೋಡಿ. ಕೂಡ ಹೋರಾಟ ಮಾಡ್ಬೇಕಂತ ಹೇಳಿ ಏನು ಕಾನ್ಸೂರಿನಲ್ಲಿ ಒಬ್ಬ ವಿದ್ಯಾರ್ಥಿ ಸಾವಾಗಿದೆ, ಅದ್ರ ಬಗ್ಗೆ ಸೂಕ್ತ ತನಿಖೆ ಆಗಬೇಕು. ಅದ್ರ ಜೊತೆಯಲ್ಲಿ ಆ ವಿದ್ಯಾರ್ಥಿಗೆ ನ್ಯಾಯವನ್ನು ಕೊಡಿಸುವಂತ ಕೆಲಸ ಆಗಬೇಕು. ವಿದ್ಯಾರ್ಥಿಯ ತಾಯಿಯವರು ಕೂಡ ಇಲ್ಲಿ ಬಂದಿದ್ದಾರೆ. ಅವರು ಈಗಾಗಲೇ ಸಾವಿನ ಸಂಶಯಾಸ್ಪದ ಅಂತ ಹೇಳಿ ದೂರನ್ನು ಕೂಡ ನೀಡಿದ್ದಾರೆ. ಸೂಕ್ತ ತನಿಖೆ ಆಗ್ಬೇಕಂತ ಹೇಳಿ ನಾವು ಅದನ್ನ ಇವತ್ತು ಅದೊಂದು ಪ್ರಕರಣ, ಮತ್ತೆ ಮಂಡಳದಲ್ಲಿ ಒಂದು ವಿದ್ಯಾರ್ಥಿನ ಒಂದು ಶಿರ್ಸಿಯ ಹಾಸ್ಟೆಲ್ನಲ್ಲಿ ಏನು ವಿದ್ಯಾರ್ಥಿನಿ ಒಂದು ಪ್ರಕರಣ ಆಗಿದೆ. ಅವೆರಡನ್ನೂ ಇಟ್ಟುಕೊಂಡು ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪ್ರತಿಯೊಂದು ಬೇರೆ ಜಿಲ್ಲೆಗಳಲ್ಲಿ ಅಥವಾ ಹುಬ್ಳಿಯಲ್ಲಿ, ಧಾರವಾಡದಲ್ಲಿ ಯಾವುದೋ ರೀತಿಯಲ್ಲಿ ನಡೀತದೆ. ಒಬ್ಬರು ಹಾಸ್ಟೆಲ್ ಇದೆ, ಒಂದು ವಾರ್ಡನ್ನು 2 ಹಾಸ್ಟೆಲ್ಗಳನ್ನು ನೋಡ್ಕೊಳ್ತಾರೆ. ನಮ್ಮಲ್ಲಿ ಇಲ್ಲಿ ಶಿರ್ಸಿಯಲ್ಲಿ ಒಬ್ಬರು ವಾರ್ಡನ್ ಇದ್ರೆ ಅವ್ರು ಬಂಡಳಕ್ಕೆ ಹೋಗ್ಬೇಕಂದ್ರೆ ಅರ್ಧ ತಾಸು ಬೇಕು. ಸಿದ್ದಾಪುರದಲ್ಲಿ ಹಾಸ್ಟೆಲ್ ಇದ್ರೆ ದೊಡ್ಡ ಮನೆ ಹೋಗ್ಬೇಕಂದ್ರೆ ಅರ್ಧ ತಾಸು ಬೇಕು. ಈ ರೀತಿ ಇರೋದ್ರಿಂದ ವಿದ್ಯಾರ್ಥಿಗಳ ಮೇಲೆ ಅವರು ಸೂಕ್ತವಾಗಿ ಒಂದು ನಿಗಾವನ್ನು ವಹಿಸ್ಲಿಕ್ಕೆ ಆಗ್ತಾ ಇಲ್ಲ. ಅದನ್ನ ವಿಷಯಗಳನ್ನು ಇಟ್ಕೊಂಡು ನಾವು ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಪ್ರತಿಯೊಂದು ಸರ್ಕಾರಿ ಹಾಸ್ಟೆಲ್ಗಳಿಗೆ ಒಬ್ಬರು ವಾರ್ಡನನ್ನು ಕಡ್ಡಾಯ ಮಾಡಬೇಕು. ಅದ್ರ ಜೊತೆಗೆ ನಮ್ಮ ಮುಖ್ಯ ಉದ್ದೇಶ ಏನಂತಂದ್ರೆ ಈ ಕಾನ್ಸೂರಿನಲ್ಲಿ ಆಗಿರುವಂಥ ವಿದ್ಯಾರ್ಥಿಯ ಒಂದೇನು ಸಾವಾಗಿದೆ ಅವನಿಗೆ ನ್ಯಾಯವನ್ನು ಕೊಡಿಸುವಂಥ ಕೆಲಸವನ್ನು ಆಗಬೇಕು.
ಈ ಪ್ರಕರಣದಲ್ಲಿ ಸರ್ ನಮ್ಮ ಪೊಲೀಸ್ SP ಅವರು ಒಂದು ವಿಶೇಷವಾದ ತಂಡವನ್ನು ನಿರ್ಮಾಣವನ್ನು ಮಾಡಬೇಕು, ಒಂದು ಟಾಸ್ಕ್ ಫೋರ್ಸ್ ರೀತಿಯಲ್ಲಿ ಒಂದು ನಿರ್ಮಾಣವನ್ನು ಮಾಡಿ ಆ ಕೇಸನ್ನು ಒಂದು ವಿಶೇಷ ಪ್ರಕರಣ ಅನ್ನುವಂಥ ರೀತಿಯಲ್ಲಿ ನಮ್ಮ ವಿದ್ಯಾರ್ಥಿನಿಯರಿಗೆ ತಿಳಿಸಿದ್ವು. ಅದನ್ನ ಡಸ್ಟ್ಬಿನ್ಗೆ ಕೂಡ ಹಾಕ್ಲಿಕ್ಕೆ ಆಗೋದಿಲ್ಲ ಮತ್ತು ಅದನ್ನ ಎಲ್ಲಿ ಕೂಡ ಸುಡುವಂತ ವ್ಯವಸ್ಥೆ ಇಲ್ಲ. ಆ ಸ್ಯಾನಿಟರಿ ಬರ್ನಿಂಗ್ ಮಷೀನ್ ಅನ್ನ ಹಾಸ್ಟೆಲ್ಗಳಿಗೆ ಒದಗಿಸಬೇಕಂತೇಳಿ ಸ್ಥಳೀಯ ಶಾಸಕರಿಗೆ ಅವತ್ತು ವಿಷಯಾಂತರ ಅಲ್ಲ ಸರ್, ಹಾಸ್ಟೆಲ್ಗಳ ಭಾಷಣ ಯಾರು ಮಾಡ್ತಾ ಇದಾರೆ ಸರ್? ಅಲ್ಲ, ಭಾಷಣ ಯಾರು ಮಾಡ್ತಾರೆ? ವಿದ್ಯಾರ್ಥಿಗಳ ಸಮಸ್ಯೆ ಭಾಷಣ ಅಲ್ಲ, ವಿದ್ಯಾರ್ಥಿಗಳ ಸಮಸ್ಯೆ ಭಾಷಣ ಸರ್. ಅಲ್ಲ, ಸಮಸ್ಯೆನ ಭಾಷಣ ಅಲ್ಲ ಸರ್. ಏನ್ ಮಾತಾಡ್ತೀರಿ? ಭಾಷಣ ಅಂತ ಹೆಂಗ್ ಹೇಳ್ತೀರಿ? ರೋಡ್ ಮಧ್ಯದಲ್ಲಿ ನಿಂತಿದ್ದೀರಿ, ರೋಡ್ ಮಧ್ಯದಲ್ಲಿ ಏನಾದ್ರೂ ಅಪಾಯ ಪರ್ಮಿಷನ್ ತಗೊಂಡೆ ನಡೀತದೆ ಸರ್. ಕೇಳ್ರಿ, ಈಗ ನೀವು ಪ್ರಶ್ನೆ ಮಾಡ್ತಾ ಇದೀರಿ ಮಂಡಲ ವಿದ್ಯಾರ್ಥಿದು ಮತ್ತೆ ಕಾನ್ಸೂರು ವಿದ್ಯಾರ್ಥಿದು ಅಂತ. ಅಲ್ಲಿ ನಡೆದಿದ್ದು ಇಲ್ಲಿ ಏನಾದ್ರು ನಡೀತು ಅಂದ್ರೆ ಯಾರು ಉತ್ತರ ಕೊಡೋರು? ನೀವು ಉತ್ತರ ಕೊಡ್ತೀರಾ? ಅಲ್ಲ, ತಾಲೂಕು ಆಡಳಿತ ಉತ್ತರ ಕೊಡಬೇಕು. ಮುಂದೆ ಮತ್ತೊಂದು ಕೇಸ್ ನಡೆದ್ರೆ ನೀವು ತಾಲೂಕಲ್ಲಿ ಯಾವುದೇ ವಿದ್ಯಾರ್ಥಿ ಸಾವತ್ರ ನೀವು ಹೊಣೆ ತಗೊಳ್ತೀರಾ? ಮನವಿ ಕೊಡ್ತಾ ಇದೀರಿ ಅಂತ ಹೇಳ್ತಿಕ್ಕೆ ನಾನು ಬಂದಿದ್ದೀನಿ. ಮನವಿ ಕೊಡಿ. ನಮ್ಮ ಭಾಷಣ ಮಾಡ್ಬೇಡ, ವಿದ್ಯಾರ್ಥಿಗಳ ಸಮಸ್ಯೆ ಕರೆದಿದ್ದೀರಿ ಸರ್ ತಾಲೂಕು ಆಡಳಿತದಿಂದ. ಆಯ್ತು, ಕರೆಯೋಣಂತ. ಯಾವಾಗ ಸರ್? ಎಲ್ಲ ಆದ್ಮೇಲೆ ಬೇಡಿಕೆ ಇದೆ ತಾನೆ, ಅದ್ರ ಜೊತೆಗೆ ಅದನ್ನು ಸೇರಿಸಿ ಕೊಡಿ, ಕರಿತೀನಿ ನಾನು. ಭಾಷಣ ಅಲ್ಲ, ಭಾಷಣ ಮಾಡಬೇಡಿ, ವಿದ್ಯಾರ್ಥಿಗಳ ಸಮಸ್ಯೆ ಅಲ್ಲ, ಭಾಷಣ ಮಾಡಬೇಡಿ ಅಂತ ಹೇಳ್ಬೇಡಿ ಸರ್. ಜಾಸ್ತಿ ಮಾತಾಡೋದು ಲಾಸ್ಟಿಗೆ ಮಕ್ಕಳಿಗೆ ಬಂದಿದ್ದು ಹಾಗಾಗಿ ಯಾವುದೇ ನಾವು ನಿಯೋಜಿತ ಬಂದೋಬಸ್ತ್ ಆಗಲಿ ಇದನ್ನ ರಸ್ತೆ ಮೇಲೆ ಮಾಡೋದಕ್ಕೆ ಅವಕಾಶ ಇಲ್ಲ. ನೋಟಿಫಿಕೇಶನ್ ಮಾಡಿದ್ದಾರೆ, ಯಾವುದು ಜಾಗದಲ್ಲೇ ಮಾಡಬೇಕು ಅಂತ. ಅಲ್ಲಿ ಅವರು ಬಂದವರು ಕೂಡ ಎಲ್ಲ ನನಗೆ ಬಂದಿದೆ, ನಾನು ನಿರಾಕರಿಸಿದೆ. ಅವರು ತಾಲೂಕು ಆಫೀಸಲ್ಲಿ ಕಾಂಪೌಂಡ್ ವ್ಯಾಪ್ತಿನೊಳಗೆ ಮಾಡಬೇಕು ಅಂತ ಇದೆ, ಅಲ್ಲಿ ಮಾಡಬೇಕು. ಎಲ್ಲಿ ಬೇಕಲ್ಲಿ ಮಾಡೋಕ್ಕಾಗಲ್ಲ. ಅದನ್ನು ಅಪಾಯ ಕೂಡ ನಾನು ತಾಲೂಕು ಆಡಳಿತ ಆಗ್ತದೆ, ಆಗ್ತಾರೆ. ಬನ್ನಿಯಪ್ಪ, ಇವರು ನಮ್ಮ ಕಚೇರಿಯಲ್ಲಿ ಬನ್ನಿಯಪ್ಪ, ನಾವು ಇದು ಪ್ರಿಪೇರ್ ಆಗ್ಲಿಲ್ಲ ಸರ್, ಹಾಗಾಗಿ 2 ಬಂದೋಬಸ್ತ್ ಇತ್ತು. ಮನೆಗೂ ಕೂಡ ಹೇಳಿ ಹೋಗ್ತಾರೆ, ನೀವು ಡೇಟ್ ತಗೋತಾರೆ ಅಂತ ಒಪ್ಕೊಂಡು ಹೋಗ್ತಾರೆ. ಅದನ್ನೇ ಪತ್ ಹೇಳ್ಬೇಡಿ. ನಾನು ಅದು ಹೇಳಿದೆ, ಕೇಳ್ರಿ. ನೀವು ಕ್ರೈಮಿಗೆ ಕರಿತಾ ಇದ್ದೀರಾ? ನೀವು ಕ್ರೈಮಿಗೆ ಕರಿತಾ ಇದ್ದೀರಾ? ಕಚೇರಿಗೆ ಹೋಗಿ ಕೊಡ್ತಾ ಇಲ್ಲ ಅಂತ ಹೇಳಿ ನೀವು ಇದು ವಿಷಯಾಂತರ ಆಗ್ತಾ ಇಲ್ಲ ಸರ್. ಇದು ವಿಷಯಾಂತರ ಆಗ್ತಾ ಇಲ್ಲ. ಇದು ಮನವಿ ಕೊಡಬಹುದಿತ್ತು. ನೀವು ನೋಡ್ರಿ, ನಿಮ್ದು ಏನಾರು ಇತ್ತು ಅಂತಂದ್ರೆ ನೀವು ಮನವಿ ಕೊಡ್ರಿ, ಬರ್ರಿ. ನೀವು ಮುಖಂಡರುಗಳು ಯಾರು ಇದ್ರಿ ನನ್ನ ಆಫೀಸಿಗೆ ಬರ್ರಿ. ಸರ್, ನೀವು ಇಷ್ಟು ದಿನದಲ್ಲೇ ಮಾತಾಡ್ಬೇಕಿತ್ತು ಸರ್. ನೀವು ಬರುವಾಗ ಮಾಡಿದ್ದಾರೆ ಸರ್. ತಾಯಿ ಪರಿಹಾರ ಅಲ್ಲ, ತಾಯಿ ನೀವು ಹೇಳ್ತಾ ಇರೋದು ಹೆಂಗಂದ್ರೆ 2 ಪ್ರಕರಣಗಳ ತನಿಖೆ ಅಂತ ಒಂದು ಮನವಿ ಕೊಡಿ. ಅಂದ್ರೆ ಒಂದು ಸುಮ್ಮನೆ ಹೋರಾಟ ಮಾಡಿದ್ರಿ, ಒಂದು ಲೆಟರ್ ಕೊಟ್ಟು ತನಿಖೆ ಬಿಟ್ಕೊಡ್ರಿ ನೀವು. ಈ ರೀತಿ ಒಂದು ಸಂಸ್ಕೃತಿಯ ತಾಯಿ ಬಂದಾಗ ಈ ರೀತಿ ಬಿಹೇವ್ ಮಾಡಿರೋದು ನಾನು ನೋಡಿಲ್ಲ ಸರ್ ನನ್ನ ಜೀವನದಲ್ಲಿ. ಈ ರೀತಿ ಬಿಹೇವಿಯರ್ ಬರೋದನ್ನ ನಾವು ನೋಡಿಲ್ಲ. ನೀವು ನೋಡ್ರಿ ಬಿಟ್ರೆ ಇದು ತನಿಖೆ ಆಗಬೇಕು. ತನಿಖೆ ಆಗೋವರೆಗೂ ಯಾವ್ದು ಸರ್ಕಾರದ ಆದೇಶ ಪ್ರಕಾರ ಏನಾಗೋದಿದೆ ಆ ಪ್ರಕಾರ ಆಗ್ತದೆ. ಅದು ಗೊತ್ತಿದೆ ಸರ್, ಎಲ್ಲರಿಗೂ ಗೊತ್ತಿದೆ. ನೀವು ಅವ್ರನ್ನ ಬಂದು ಸಂತೈಸ ಬಿಟ್ಟು ನೀವು ಆರ್ಡರ್ ಕೊಟ್ಟು ಒಂದು ಮನವಿ ಪೇಪರ್ ಕೊಡ್ರಿ, ನಾವು ತಗೊಂಡು ಹೋಗ್ತೀವಿ. ಕೊಲೆ ಮಾಡ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಅಂತ ಯಾಕೆ ಹೇಳೋದು? ಅದ್ರ ಬಗ್ಗೆ ವಿಷಾದ ಯಾಕೆ ಹೇಳೋದು? ಅದಕ್ಕೆ ದುಃಖ ಇದೆ. ಆದರೆ ಅದನ್ನ ನಾನು ಇಲ್ಲಿ ನಿರ್ಧಾರ ಮಾಡುವಂತ ವಿಚಾರ ಅಲ್ಲ. ಅದು ನಾನು ಇಲ್ಲಿ ನಿರ್ಧಾರ ಮಾಡುವಂತ ವಿಚಾರ ಅಲ್ಲ. ಅದು ತನಿಖೆ ಆಗಬೇಕಾಗಿದೆ. ಹಾಸ್ಟೆಲ್ ಇದ್ದು ಸಮಸ್ಯೆನೇ ಕೇಳಲಿಕ್ಕೆ ತಯಾರಿಲ್ಲ ಸರ್. ಸಮಸ್ಯೆ ಇಲ್ಲಿ ಕೇಳೋದಲ್ರಿ, ಆಫೀಸಲ್ಲಿ ಬಂದು ಕೂತ್ಕೊಂಡು ಕೇಳ್ರಿ. ಇಷ್ಟು ದಿನದಲ್ಲಿ ಸಿಗಲಿಕ್ಕೆ ಆಗ್ತಾ ಇಲ್ಲ. ಇರ್ತೀನಲ್ಲ, ಅಲ್ಲ, ಎಲ್ಲಿ ಹೋಗ್ತೀನಿ ಇಷ್ಟು ನಾನು? ದಿನದಲ್ಲಿ ನಮಗೆ ಸಿಗಲಿಕ್ಕೆ ಆಗ್ತಾ ಇಲ್ಲ. ನಿಮಗೆ ಇಶ್ಯೂ ಆಗ್ತಾ ಇದೆ. ಇಷ್ಟು ದಿನದಲ್ಲಿ ತಹಸೀಲ್ದಾರರಿಗೆ ನಮಗೆ ಸಿಗಲಿಕ್ಕೆ ಆಗ್ತಾ ಇಲ್ಲ. ತಹಸೀಲ್ದಾರ್ ನೀವು ಕರೆದಿಲ್ಲ, ನಿನ್ನೆ ಮನವಿ ಕೊಟ್ಟಿದ್ರಿ. ಮನವಿ ತಹಸೀಲ್ದಾರ್ಗೂ ಕೊಟ್ಟಿಲ್ಲ ನೀವು. ಇವ್ರು ಪೊಲೀಸ್ ಇಲಾಖೆನ ಯಶೋರಿ ಕೊಡಿ ಅಂತ ಹೇಳ್ತಾರೆ. ಯಶೋರಿ ಕೊಟ್ಟು ರಿಜೆಕ್ಟ್ ಆದ್ಮೇಲೆ ನೀವು ಸುಮ್ಮನೆ ಸರ್, ನೀವು ಮತ್ತೆ ನೀವು ಅದನ್ನ ಹೇಳ್ಬೇಡಿ. ಅದಕ್ಕೆ ನಾವು ಕೊಟ್ಟಿದ್ದೇವೆ. ನೆಕ್ಸ್ಟ್ ಏನು ಅಂತ ಹೇಳಿ ನಮಗೆ ಅವರಿಗೆ ವಿದ್ಯಾರ್ಥಿಗಳಿಗೆ ತೊಂದರೆ ಕೊಡಬೇಡಿ. ವಿದ್ಯಾರ್ಥಿಗಳು ತೊಂದರೆ ಕೊಡ್ತಾ ಇಲ್ಲ. ಸರ್ಕಾರ ಯಾರ್ದು ಪ್ರೆಷರ್ ಮೇಲೆ ಏನು ವಿದ್ಯಾರ್ಥಿಗಳು ಬಂದಿರಲ್ಲ. ಓದಿ ಕೊಡಿ, ನಾವೇ ಸರ್ಕಾರದ